ಗೋಲ್ಡ್ ಸ್ಮಗ್ಲಿಂಗ್ ಆರೋಪದ ಹಿನ್ನೆಲೆಯಲ್ಲಿ ಅರೆಸ್ಟ್ ಆಗಿ ಈಗ ಡಿಆರ್ಐ ಕಸ್ಟಡಿಯಲ್ಲಿರುವಂಥ ರನ್ಯಾ ರಾವ್ಗೆ ಸಂಕಷ್ಟಗಳ ಮೇಲೆ ಸಂಕಷ್ಟಗಳು ಎದುರಾಗ್ತಾ ಇದೆ. ಸಿಬಿಐ ಎಂಟ್ರಿ ಕೊಟ್ಟಿದೆ ಈ ಒಂದು ಪ್ರಕರಣದಲ್ಲಿ. ಪ್ರತ್ಯೇಕವಾದಂಥ ಎಫ್ಐಆರ್ ಅನ್ನು ಮಾಡಿಕೊಂಡು ತನಿಖೆಗೆ ಧುಮುಕಿದೆ ಸಿಬಿಐನಿಂದ ತನಿಖೆ ಕೂಡ ಚುರುಕಾಗಿದೆ. ದೇಶಾದ್ಯಂತ ಸಿಬಿಐ ಟೀಮ್ನಿಂದ ತನಿಖೆ ಆರಂಭಗೊಂಡಿದೆ. ಮುಂಬೈ, ಬೆಂಗಳೂರು, ದೆಹಲಿಯಲ್ಲಿ ಸಿಬಿಐ ತನಿಖಾ ತಂಡ ತನಿಖೆಯನ್ನು ಚುರುಕುಗೊಳಿಸಿದೆ ಅನ್ನೋ ಮಾಹಿತಿ ಈಗ ಸಿಗ್ತಾ ಇದೆ. ನೋಡಿ, ಒಂದಲ್ಲ ಎರಡಲ್ಲ 14 ಬಿಸ್ಕೆಟ್ಗಳು, 14 kg ಚಿನ್ನವನ್ನ ಸ್ಮಗ್ಲಿಂಗ್ ಮಾಡ್ತಾ ಇದ್ರು ಅನ್ನೋ ಆರೋಪದ ಹಿನ್ನೆಲೆಯಲ್ಲಿ ಡಿಆರ್ಐ ಅಧಿಕಾರಿಗಳು ಅರೆಸ್ಟ್ ಮಾಡಿ ಕಸ್ಟಡಿಗೆ ಪಡೆದುಕೊಂಡು ವಿಚಾರಣೆಯನ್ನು ನಡೆಸುತ್ತಿದ್ದಾರೆ. ರನ್ಯಾ ರಾವ್ ಹಿಂದಿರುವಂಥ ಕಾಣದ ಕೈಗಳು ಯಾವುದು? ರನ್ಯಾ ರಾವ್ ಇಲ್ಲಿ ಮೀಡಿಯೇಟರ್ ಆದ್ರ ಅಥವಾ ಈ ಗೋಲ್ಡ್ ಸ್ಮಗ್ಲಿಂಗ್ಗೂ ರನ್ಯಾ ರಾವ್ಗೂ ಎತ್ತ ಲಿಂಕ್ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ. ಈಗ ಆಲ್ರೆಡಿ ಟೆಕ್ನಿಕಲ್ ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ, ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ಕಲೆ ಹಾಕ್ತಿದ್ದಾರೆ. ಇದರ ಬೆನ್ನಲ್ಲೇ ಸಿಬಿಐ ಎಂಟ್ರಿ ಕೊಟ್ಟಿದ್ದು ದೇಶದಲ್ಲೇ ತಲ್ಲಣವನ್ನ ಮೂಡಿಸಿದೆ. ಅತಿ ದೊಡ್ಡ ಹಗರಣ ಇದು, ಅತಿ ದೊಡ್ಡ ಸ್ಮಗ್ಲಿಂಗ್ ಇದು. ಕೇವಲ ಒಂದು ಬಾರಿ ಮಾತ್ರ ತೆಗೆದುಕೊಂಡು ಬಂದಿಲ್ಲ ಅನ್ನೋ ಅನುಮಾನ ಅಷ್ಟೇ ಅಲ್ಲ, ಅನೇಕ ಬಾರಿ ದುಬೈನಿಂದ ಚಿನ್ನವನ್ನ ತಂದಿದ್ದಾರೆ ಅನ್ನೋ ಅನುಮಾನಗಳಿರುವಂಥ ಹಿನ್ನೆಲೆಯಲ್ಲಿ ಸಿಬಿಐ ಎಂಟ್ರಿ ಕೊಟ್ಟಿದೆ. ಗೋಲ್ಡ್ ಸ್ಮಗ್ಲಿಂಗ್ ಆರೋಪದ ಹಿನ್ನೆಲೆಯಲ್ಲಿ ಅರೆಸ್ಟ್ ಆಗಿ ಈಗ ಡಿಆರ್ಐ ಕಸ್ಟಡಿಯಲ್ಲಿರುವಂಥ ರನ್ಯಾ ರಾವ್ಗೆ ಸಂಕಷ್ಟಗಳ ಮೇಲೆ ಸಂಕಷ್ಟಗಳು ಎದುರಾಗ್ತಾ ಇದೆ. ಸಿಬಿಐ ಎಂಟ್ರಿ ಕೊಟ್ಟಿದೆ ಈ ಒಂದು ಪ್ರಕರಣದಲ್ಲಿ. ಪ್ರತ್ಯೇಕವಾದಂಥ ಎಫ್ಐಆರ್ ಅನ್ನು ಮಾಡಿಕೊಂಡು ತನಿಖೆಗೆ ಧುಮುಕಿದೆ ಸಿಬಿಐನಿಂದ ತನಿಖೆ ಕೂಡ ಚುರುಕಾಗಿದೆ. ದೇಶಾದ್ಯಂತ ಸಿಬಿಐ ಟೀಮ್ನಿಂದ ತನಿಖೆ ಆರಂಭಗೊಂಡಿದೆ. ಮುಂಬೈ, ಬೆಂಗಳೂರು, ದೆಹಲಿಯಲ್ಲಿ ಸಿಬಿಐ ತನಿಖಾ ತಂಡ ತನಿಖೆಯನ್ನು ಚುರುಕುಗೊಳಿಸಿದೆ ಅನ್ನೋ ಮಾಹಿತಿ ಈಗ ಸಿಗ್ತಾ ಇದೆ. ನೋಡಿ, ಒಂದಲ್ಲ ಎರಡಲ್ಲ 14 ಬಿಸ್ಕೆಟ್ಗಳು, 14 kg ಚಿನ್ನವನ್ನ ಸ್ಮಗ್ಲಿಂಗ್ ಮಾಡ್ತಾ ಇದ್ರು ಅನ್ನೋ ಆರೋಪದ ಹಿನ್ನೆಲೆಯಲ್ಲಿ ಡಿಆರ್ಐ ಅಧಿಕಾರಿಗಳು ಅರೆಸ್ಟ್ ಮಾಡಿ ಕಸ್ಟಡಿಗೆ ಪಡೆದುಕೊಂಡು ವಿಚಾರಣೆಯನ್ನು ನಡೆಸುತ್ತಿದ್ದಾರೆ. ರನ್ಯಾ ರಾವ್ ಹಿಂದಿರುವಂಥ ಕಾಣದ ಕೈಗಳು ಯಾವುದು? ರನ್ಯಾ ರಾವ್ ಇಲ್ಲಿ ಮೀಡಿಯೇಟರ್ ಆದ್ರ ಅಥವಾ ಈ ಗೋಲ್ಡ್ ಸ್ಮಗ್ಲಿಂಗ್ಗೂ ರನ್ಯಾ ರಾವ್ಗೂ ಎತ್ತ ಲಿಂಕ್ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ. ಈಗ ಆಲ್ರೆಡಿ ಟೆಕ್ನಿಕಲ್ ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ, ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ಕಲೆ ಹಾಕ್ತಿದ್ದಾರೆ. ಇದರ ಬೆನ್ನಲ್ಲೇ ಸಿಬಿಐ ಎಂಟ್ರಿ ಕೊಟ್ಟಿದ್ದು ದೇಶದಲ್ಲೇ ತಲ್ಲಣವನ್ನ ಮೂಡಿಸಿದೆ. ಅತಿ ದೊಡ್ಡ ಹಗರಣ ಇದು, ಅತಿ ದೊಡ್ಡ ಸ್ಮಗ್ಲಿಂಗ್ ಇದು. ಕೇವಲ ಒಂದು ಬಾರಿ ಮಾತ್ರ ತೆಗೆದುಕೊಂಡು ಬಂದಿಲ್ಲ ಅನ್ನೋ ಅನುಮಾನ ಅಷ್ಟೇ ಅಲ್ಲ, ಅನೇಕ ಬಾರಿ ದುಬೈನಿಂದ ಚಿನ್ನವನ್ನ ತಂದಿದ್ದಾರೆ ಅನ್ನೋ ಅನುಮಾನಗಳಿರುವಂಥ ಹಿನ್ನೆಲೆಯಲ್ಲಿ ಸಿಬಿಐ ಎಂಟ್ರಿ ಕೊಟ್ಟಿದೆ. ಗೋಲ್ಡ್ ಸ್ಮಗ್ಲಿಂಗ್ ಆರೋಪದ ಹಿನ್ನೆಲೆಯಲ್ಲಿ ಅರೆಸ್ಟ್ ಆಗಿ ಈಗ ಡಿಆರ್ಐ ಕಸ್ಟಡಿಯಲ್ಲಿರುವಂಥ ರನ್ಯಾ ರಾವ್ಗೆ ಸಂಕಷ್ಟಗಳ ಮೇಲೆ ಸಂಕಷ್ಟಗಳು ಎದುರಾಗ್ತಾ ಇದೆ. ಸಿಬಿಐ ಎಂಟ್ರಿ ಕೊಟ್ಟಿದೆ ಈ ಒಂದು ಪ್ರಕರಣದಲ್ಲಿ. ಪ್ರತ್ಯೇಕವಾದಂಥ ಎಫ್ಐಆರ್ ಅನ್ನು ಮಾಡಿಕೊಂಡು ತನಿಖೆಗೆ ಧುಮುಕಿದೆ ಸಿಬಿಐನಿಂದ ತನಿಖೆ ಕೂಡ ಚುರುಕಾಗಿದೆ. ದೇಶಾದ್ಯಂತ ಸಿಬಿಐ ಟೀಮ್ನಿಂದ ತನಿಖೆ ಆರಂಭಗೊಂಡಿದೆ. ಮುಂಬೈ, ಬೆಂಗಳೂರು, ದೆಹಲಿಯಲ್ಲಿ ಸಿಬಿಐ ತನಿಖಾ ತಂಡ ತನಿಖೆಯನ್ನು ಚುರುಕುಗೊಳಿಸಿದೆ ಅನ್ನೋ ಮಾಹಿತಿ ಈಗ ಸಿಗ್ತಾ ಇದೆ. ನೋಡಿ, ಒಂದಲ್ಲ ಎರಡಲ್ಲ 14 ಬಿಸ್ಕೆಟ್ಗಳು, 14 kg ಚಿನ್ನವನ್ನ ಸ್ಮಗ್ಲಿಂಗ್ ಮಾಡ್ತಾ ಇದ್ರು ಅನ್ನೋ ಆರೋಪದ ಹಿನ್ನೆಲೆಯಲ್ಲಿ ಡಿಆರ್ಐ ಅಧಿಕಾರಿಗಳು ಅರೆಸ್ಟ್ ಮಾಡಿ ಕಸ್ಟಡಿಗೆ ಪಡೆದುಕೊಂಡು ವಿಚಾರಣೆಯನ್ನು ನಡೆಸುತ್ತಿದ್ದಾರೆ. ರನ್ಯಾ ರಾವ್ ಹಿಂದಿರುವಂಥ ಕಾಣದ ಕೈಗಳು ಯಾವುದು? ರನ್ಯಾ ರಾವ್ ಇಲ್ಲಿ ಮೀಡಿಯೇಟರ್ ಆದ್ರ ಅಥವಾ
ಈ ಗೋಲ್ಡ್ ಸ್ಮಗ್ಲಿಂಗ್ಗೂ ರನ್ಯಾರಾವ್ಗೂ ಎತ್ತ ಲಿಂಕ್ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ. ಈಗ ಆಲ್ರೆಡಿ ಟೆಕ್ನಿಕಲ್ ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ, ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ಕಲೆ ಹಾಕ್ತಿದ್ದಾರೆ. ಇದರ ಬೆನ್ನಲ್ಲೇ CBI ಎಂಟ್ರಿ ಕೊಟ್ಟಿದ್ದು ದೇಶದಲ್ಲೇ ತಲ್ಲಣವನ್ನು ಮೂಡಿಸಿದೆ. ಅತಿ ದೊಡ್ಡ ಹಗರಣ ಇದು, ಅತಿ ದೊಡ್ಡ ಸ್ಮಗ್ಲಿಂಗ್ ಇದು. ಕೇವಲ ಒಂದು ಬಾರಿ ಮಾತ್ರ ತೆಗೆದುಕೊಂಡು ಬಂದಿಲ್ಲ ಅನ್ನೋ ಅನುಮಾನ ಅಷ್ಟೇ ಅಲ್ಲ, ಅನೇಕ ಬಾರಿ ದುಬೈನಿಂದ ಚಿನ್ನವನ್ನು ತಂದಿದ್ದಾರೆ ಅನ್ನೋ ಅನುಮಾನಗಳಿರುವಂಥ ಹಿನ್ನೆಲೆಯಲ್ಲಿ CBI ಎಂಟ್ರಿ ಕೊಟ್ಟಿದೆ. ಗೋಲ್ಡ್ ಸ್ಮಗ್ಲಿಂಗ್ ಆರೋಪದ ಹಿನ್ನೆಲೆಯಲ್ಲಿ ಅರೆಸ್ಟ್ ಆಗಿ ಈಗ DRI ಕಸ್ಟಡಿಯಲ್ಲಿರುವಂಥ ರನ್ಯಾರಾವ್ಗೆ ಸಂಕಷ್ಟಗಳ ಮೇಲೆ ಸಂಕಷ್ಟಗಳು ಎದುರಾಗ್ತಾ ಇದೆ. CBI ಎಂಟ್ರಿ ಕೊಟ್ಟಿದೆ ಈ ಒಂದು ಪ್ರಕರಣದಲ್ಲಿ. ಪ್ರತ್ಯೇಕವಾದಂಥ FIR ಅನ್ನು ಮಾಡಿಕೊಂಡು ತನಿಖೆಗೆ ಧುಮುಕಿದೆ CBIನಿಂದ ತನಿಖೆ ಕೂಡ ಚುರುಕಾಗಿದೆ. ದೇಶಾದ್ಯಂತ CBI ಟೀಮ್ನಿಂದ ತನಿಖೆ ಆರಂಭಗೊಂಡಿದೆ. ಮುಂಬೈ, ಬೆಂಗಳೂರು, ದೆಹಲಿಯಲ್ಲಿ CBI ತನಿಖಾ ತಂಡ ತನಿಖೆಯನ್ನು ಚುರುಕುಗೊಳಿಸಿದೆ ಅನ್ನೋ ಮಾಹಿತಿ ಈಗ ಸಿಗ್ತಾ ಇದೆ. ನೋಡಿ, ಒಂದಲ್ಲ ಎರಡಲ್ಲ, 14 ಬಿಸ್ಕೆಟ್ಗಳು, 14 kg ಚಿನ್ನವನ್ನು ಸ್ಮಗ್ಲಿಂಗ್ ಮಾಡ್ತಾ ಇದ್ರು ಅನ್ನೋ ಆರೋಪದ ಹಿನ್ನೆಲೆಯಲ್ಲಿ DRI ಅಧಿಕಾರಿಗಳು ಅರೆಸ್ಟ್ ಮಾಡಿ ಕಸ್ಟಡಿಗೆ ಪಡೆದುಕೊಂಡು ವಿಚಾರಣೆಯನ್ನು ನಡೆಸ್ತಿದ್ದಾರೆ. ರನ್ಯಾರಾವ್ ಹಿಂದಿರುವಂಥ ಕಾಣದ ಕೈಗಳು ಯಾವುದು? ರನ್ಯಾರಾವ್ ಇಲ್ಲಿ ಮೀಡಿಯೇಟರ್ ಆದ್ರ, ಅಥವಾ ಈ ಗೋಲ್ಡ್ ಸ್ಮಗ್ಲಿಂಗ್ಗೂ ರನ್ಯಾರಾವ್ಗೂ ಎತ್ತ ಲಿಂಕ್ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ. ಈಗ ಆಲ್ರೆಡಿ ಟೆಕ್ನಿಕಲ್ ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ, ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ಕಲೆ ಹಾಕ್ತಿದ್ದಾರೆ. ಇದರ ಬೆನ್ನಲ್ಲೇ CBI ಎಂಟ್ರಿ ಕೊಟ್ಟಿದ್ದು ದೇಶದಲ್ಲೇ ತಲ್ಲಣವನ್ನು ಮೂಡಿಸಿದೆ. ಅತಿ ದೊಡ್ಡ ಹಗರಣ ಇದು, ಅತಿ ದೊಡ್ಡ ಸ್ಮಗ್ಲಿಂಗ್ ಇದು. ಕೇವಲ ಒಂದು ಬಾರಿ ಮಾತ್ರ ತೆಗೆದುಕೊಂಡು ಬಂದಿಲ್ಲ ಅನ್ನೋ ಅನುಮಾನ ಅಷ್ಟೇ ಅಲ್ಲ, ಅನೇಕ ಬಾರಿ ದುಬೈನಿಂದ ಚಿನ್ನವನ್ನು ತಂದಿದ್ದಾರೆ ಅನ್ನೋ ಅನುಮಾನಗಳಿರುವಂಥ ಹಿನ್ನೆಲೆಯಲ್ಲಿ CBI ಎಂಟ್ರಿ ಕೊಟ್ಟಿದೆ. ಗೋಲ್ಡ್ ಸ್ಮಗ್ಲಿಂಗ್ ಆರೋಪದ ಹಿನ್ನೆಲೆಯಲ್ಲಿ ಅರೆಸ್ಟ್ ಆಗಿ ಈಗ DRI ಕಸ್ಟಡಿಯಲ್ಲಿರುವಂಥ ರನ್ಯಾರಾವ್ಗೆ ಸಂಕಷ್ಟಗಳ ಮೇಲೆ ಸಂಕಷ್ಟಗಳು ಎದುರಾಗ್ತಾ ಇದೆ. CBI ಎಂಟ್ರಿ ಕೊಟ್ಟಿದೆ ಈ ಒಂದು ಪ್ರಕರಣದಲ್ಲಿ. ಪ್ರತ್ಯೇಕವಾದಂಥ FIR ಅನ್ನು ಮಾಡಿಕೊಂಡು ತನಿಖೆಗೆ ಧುಮುಕಿದೆ CBIನಿಂದ ತನಿಖೆ ಕೂಡ ಚುರುಕಾಗಿದೆ. ದೇಶಾದ್ಯಂತ CBI ಟೀಮ್ನಿಂದ ತನಿಖೆ ಆರಂಭಗೊಂಡಿದೆ. ಮುಂಬೈ, ಬೆಂಗಳೂರು, ದೆಹಲಿಯಲ್ಲಿ